ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ರಾಣಿ ಚೆನ್ನಮ್ಮ ವಿಶ್ವದಲ್ಲಿ ಬರುವಂಥ BSc ಪ್ರಥಮ ಸೆಮಿಸ್ಟ್ರಿಗೆ ಇರುವ ಅವಶ್ಯಕ ಕನ್ನಡದಲ್ಲಿ ಒಂದು ವಚನಗಳು ಎನ್ನುವಂಥ ಘಟಕ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಾನು ಶ್ರೀ ಬಾಪುಗೌಡ ಅಂಥೇಳಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ. ಇಲ್ಲಿ ವಚನಗಳು ಎನ್ನುವಂಥ ಘಟಕ ಇದೆ. ಅದರಲ್ಲಿ 4 ಜನ ವಚನಕಾರರ ಪರಿಚಯ ಜೊತೆಗೆ ಅವರ ಒಂದೊಂದು ವಚನಗಳು. ಮೊದಲಿಗೆ ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ, ಈ 4 ಜನರ ಪರಿಚಯ ಜೊತೆಗೆ ಅವರ ಒಂದೊಂದು ವಚನ ಇದೆ. ಮೊದಲಿಗೆ ಸಂಕ್ಷಿಪ್ತವಾಗಿ ಅವರ ಪರಿಚಯ ನೋಡೋಣ, ಅನಂತರ ಅವರ ಒಂದೊಂದು ವಚನವನ್ನು ನೋಡೋಣ. ಬಸವಣ್ಣವರ ಬಗ್ಗೆ ತಮಗೆಲ್ಲರೂ ಈಗಾಗಲೇ ತಾವು ತಿಳ್ಕೊಂಡಿರ್ತೀರಿ. ಬಸವಣ್ಣ ಅವರು ಜನಿಸಿರುವಂಥದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಅವರು ಜನಿಸ್ತಾರೆ. ಅವರು ಮೂಲ ಜನನ ಇಂಗ್ಲೇಶ್ವರ ಎನ್ನುವಂಥದ್ದು ಕೂಡ ಇದೆ, ಯಾಕಂದರೆ ಅವರ ತಾಯಿಯ ತವರ ಮನೆಯಲ್ಲಿ ಅವರು ಜನಿಸಿದ್ದು ಅನ್ನುವಂಥದ್ದು. ಮುಂದೆ ಅವರು ಬಸವನ ಬಾಗೇವಾಡಿಯಲ್ಲಿ ಅವರ ತಂದೆಯ ಊರು, ಅಲ್ಲಿ ಜೀವನವನ್ನು ನಡೆಸ್ತಾರೆ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರ ಮಗನಾಗಿ 30 ಏಪ್ರಿಲ್ 1134 ಅಂತ, ಇದು 12ನೇ ಶತಮಾನದಲ್ಲಿ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು. ವೈಶಾಖ ಮಾಸದ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಇವರು ಜನಿಸಿದರು ಅನ್ನುವಂಥದ್ದು. ಬಸವಣ್ಣನವರನ್ನು ನೀವೆಲ್ಲ ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾನ್ ಮಾನವತಾವಾದಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ, ಜೊತೆಗೆ ವಿಶ್ವಗುರು ಕೂಡ ಬಸವಣ್ಣ ಅಂಥೇಳಿ ನೀವೆಲ್ಲರೂ ಕೂಡ ಅನೇಕ ಬಿರುದುಗಳಿಂದ ಕರಿತೀವಿ. ಇವರು ಮುಂದೆ ಅವರ ಸೋದರ ಮಾವರ ಮಗಳಾಗಿರುವಂಥ ನೀಲಾಂಬಿಕೆಯನ್ನು ವಿವಾಹವಾಗಿ ಕರ್ಣಿಕ ಕಾಯಕವನ್ನು, ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕ ಲೆಕ್ಕಪತ್ರದ ಕಾಯಕವನ್ನು ಮಾಡ್ತಾಯಿರ್ತಾರೆ. ಮಂಗಳವಾಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜಮುಖಿ ಸುಧಾರಣಾ ಕಾರ್ಯಗಳನ್ನು ಇವರು ಮಾಡ್ತಾರೆ. ಇವರು ಮುಖ್ಯವಾಗಿ ಕಾಯಕವೇ ಕೈಲಾಸ ಮತ್ತು ದಾಸೋಹ ಎನ್ನುವಂಥ 2 ಪರಿಕಲ್ಪನೆಗಳನ್ನು ಈ ಸಮಾಜಕ್ಕೆ ಕೊಟ್ಟಿರುವಂಥದ್ದು. ಅದರ ಜೊತೆಯಲ್ಲಿ ಈ ಜಾತಿ ಭೇದ, ಲಿಂಗ ಭೇದ, ಭಾಷೆ ಭೇದವಿಲ್ಲದೆ ಶರಣರ ತತ್ವದಲ್ಲಿ ಸಮಾನತ್ವವನ್ನು ಪ್ರತಿಪಾದಿಸಿದಂಥವರು. ಬಸವಣ್ಣ ಸುಮಾರು 1500ಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿರುವಂಥದ್ದು. ಅವೆಲ್ಲ ವಚನಗಳಲ್ಲಿ ಈ ಷಟ್ ಸ್ಥಳಗಳು ಅಂತ ಬರ್ತವೆ, 6 ಸ್ಥಳಗಳು. ಭಕ್ತ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು, ಮಹೇಶ್ವರ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಹೀಗೆ 6 ಸ್ಥಳಗಳನ್ನು ಒಳಗೊಂಡಿರುವಂಥ ವಚನಗಳು ನಮಗೆ ಸಿಗ್ತವೆ. ಬಸವಣ್ಣವರ ಒಂದು ವಚನಗಳ ಅಂಕಿತನಾಮ ನಿಮಗೆಲ್ಲ ಗೊತ್ತಿದೆ. ಬಸವಣ್ಣವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ಎನ್ನುವಂಥದ್ದು ಅವರ ವಚನಗಳ ಅಂಕಿತನಾಮ. ಆ ವಚನಗಳ ಅಂಕಿತನಾಮ ಇಟ್ಟುಕೊಂಡು ಸುಮಾರು ವಚನಗಳನ್ನು ಅವರು ಬರೆದರು. ನಿಮಗೆ ಒಂದು ವಚನ ಈ ಒಂದು ಸಿಲೆಬಸ್ಗಿದೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಇನ್ನು 2ನೇ ವಚನಕಾರ್ತಿ ಯಾರು ಅಂದರೆ ಅಕ್ಕ ಮಹಾದೇವಿ. ಇವರು ಕೂಡ 12ನೇ ಶತಮಾನದ ವಚನಕಾರ್ತಿ ಅಂತೇಳಿ ನೋಡ್ತೀವಿ. ಇವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ಅಂತೂ ಕೂಡ ನಾವು ಗುರುತಿಸ್ತೀವಿ. ಅಂದರೆ ಇದಕ್ಕಿಂತ ಮುಂಚಿತವಾಗಿ ಕನ್ನಡ ಸಾಹಿತ್ಯದಲ್ಲಿ ಯಾವೊಬ್ಬ ಮಹಿಳಾ ಲೇಖಕಿ ಕೂಡ ನಮಗೆ ಸಿಕ್ಕಿರುವಂಥ ಉದಾಹರಣೆಗಳಿಲ್ಲ. ಇವರ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಎನ್ನುವ ದಂಪತಿಗಳ ಮಗಳಾಗಿ ಕ್ರಿಸ್ತಶಕ 1130ರಲ್ಲಿ ಇವರು ಜನಿಸ್ತಾರೆ. ಇವರ ಜನ್ಮಸ್ಥಳ, ಅಕ್ಕನ ಹುಟ್ಟೂರು ಯಾವುದಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಉಡುತಡಿ ಎನ್ನುವಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಉಡುತಡಿ ಎನ್ನುವಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಎನ್ನುವಂಥದ್ದು. ಅಕ್ಕ ಮಹಾದೇವಿ ಸ್ವಾಭಿಮಾನದ ಒಂದು ಸಂಕೇತವಾಗಿ ನಮಗೆ ಕಾಣ್ತಾರೆ, ಸ್ವಾಭಿಮಾನದ ಒಂದು ಸಂಕೇತವಾಗಿ ಕಾಣ್ತಾರೆ ಎನ್ನುವಂಥದ್ದು. ಸ್ತ್ರೀವಾದಿ ಚಳವಳಿ ನಿಜವಾದ ಪ್ರತಿಪಾದಕಿಯಾಗಿ ಅನುಭವ ಮಂಟಪದ ಎಲ್ಲ ಶರಣರ ಜೊತೆ, ಅದರಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಕಿನ್ನರಿ ಬೊಮ್ಮಯ್ಯ, ಸಿದ್ದರಾಮ, ಅಲ್ಲಮಪ್ರಭು, ದಾಸಿಮಯ್ಯ ಇವರೆಲ್ಲರೂ ಕೂಡ ಈಕೆಯನ್ನು ಅಕ್ಕ ಅಂಥೇಳಿ ಕರೆದು ಪ್ರೀತಿಯಿಂದ ಕರೆದಿದ್ದಂದರೆ ಒಬ್ಬ ಮಹಿಳೆಗೆ ಸ್ಥಾನ ಕೊಟ್ಟಿದ್ದರಿಂದಲೇ ಅಕ್ಕ ಮಹಾದೇವಿ ಇವತ್ತಿನ ಸಾಹಿತ್ಯಿಕವಾಗಿ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ಮಹಿಳೆಯಾಗಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸುಮಾರು 432 ವಚನಗಳನ್ನು ಅಕ್ಕ ಮಹಾದೇವಿ ಬರೆದಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಇವುಗಳೆಲ್ಲವೂ ಕೂಡ ಬೆಡಗಿನ ವಚನಗಳು. ಬೆಡಗಿನ ವಚನಗಳು ಅಂದರೆ ಅರ್ಥಗರ್ಭಿತವಾಗಿರುವಂಥ ವಚನಗಳು, ವಿಶೇಷ ಅಲಂಕಾರವನ್ನು ಬಳಸಿ ಹೇಳುವಂಥದ್ದು, ಗೂಢಾರ್ಥ ಇರುವಂಥ ವಚನಗಳು. ಅಂಥ ವಚನಗಳಿಗೆ ನಾವು ಬೆಡಗಿನ ವಚನಗಳು ಅಂತ ಕರಿತೀವಿ.
ಈ ವಚನಗಳ ಅಂಕಿತನಾಮ ನಾವು ಚೆನ್ನಮಲ್ಲಿಕಾರ್ಜುನ ಅಂತೇಳಿ, ಈಕೆಯ ವಚನಗಳ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಅಂತೇಳಿ ನಾವು ಕರಿತೀವಿ. ಅಕ್ಕ ತನ್ನ ಕೊನೆಯ ಇಷ್ಟ ದೇವವಾಗಿರುವಂಥ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಶ್ರೀಶೈಲ ಕದಳಿ ವನದಲ್ಲಿ ಐಕ್ಯರಾದರು ಎನ್ನುವಂಥ ಪ್ರತೀತಿ ಕೂಡ ಇದೆ ಎನ್ನುವಂಥದ್ದು. ಇನ್ನು ಮೂರನೇ ವಚನಕಾರ ಯಾರು ಅಂದರೆ ಜೇಡರ ದಾಸಿಮಯ್ಯ. ಇವರು ಕನ್ನಡದ ಮೊದಲ ವಚನಕಾರ, ಆದ್ಯ ವಚನಕಾರ ಅಂತೇಳಿ ನಾವು ಕರಿತೀವಿ. ಇವರು ಕೂಡ 12ನೇ ಶತಮಾನದ ಒಬ್ಬ ಶರಣರು, ಪ್ರಮುಖವಾದ ಶರಣರು, ಜೇಡರ ದಾಸಿಮಯ್ಯ ಅಂತೇಳಿ. ಇವರು ಜನನ ಇಲ್ಲಿ ಅಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಎನ್ನುವ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ರಾಮಯ್ಯ, ತಾಯಿ ಶಂಕರಿ ಎನ್ನುವಂಥ ದಂಪತಿಗಳ ಮಗನಾಗಿ ಕ್ರಿಸ್ತಶಕ 1165ರಲ್ಲಿ ಇವರು ಜನಿಸ್ತಾರೆ. ಜೇಡರ ದಾಸಿಮಯ್ಯನ ಹೆಂಡತಿ ಹೆಸರು ಏನು ಅಂದರೆ ದುಗ್ಗಳೆ ಎನ್ನುವಂಥದ್ದು ದಾಸಿಮಯ್ಯನವರ ಹೆಂಡತಿ. ಸುಮಾರು 180 ವಚನಗಳನ್ನು ಇವರು ರಚಿಸಿದ್ದಾರೆ. ದೇವರ ದಾಸಿಮಯ್ಯ ಎಂಬ ಹೆಸರಿನಿಂದಲೂ ಕೂಡ ಇವರನ್ನು ಕರಿತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತನಾಮ ಏನು ಅಂದರೆ ರಾಮನಾಥ ಎನ್ನುವಂಥದ್ದು ಇವರ ವಚನಗಳ ಅಂಕಿತನಾಮ. ಇನ್ನು 4ನೇ ವಚನಕಾರರು ಯಾರು ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಅಂತೇಳಿ ಬರ್ತಾರೆ. ಇವರು ಕೂಡ 12ನೇ ಶತಮಾನದ ಒಬ್ಬ ಶರಣೆಯರಲ್ಲಿ ಒಬ್ಬಳಾಗಿದ್ದಳು, ಲಕ್ಕಮ್ಮ ಅಂತೇಳಿ. ಈ ಕಾಯಕ ಏನಂದರೆ ಅಕ್ಕಿಯನ್ನು ಆಯುವಂಥ ಕಾಯಕ, ಹಾಗಾಗಿನೇ ಈಕೆಯನ್ನು ಆಯ್ದಕ್ಕಿ ಲಕ್ಕಮ್ಮ ಅಂತೇಳಿ ಕರಿತಾ ಇದ್ದಾರೆ. ಆಯ್ದಕ್ಕಿ ಲಕ್ಕಮ್ಮಳ ಆಯ್ದಕ್ಕಿ ಮಾರಯ್ಯನ ಒಬ್ಬ ಧರ್ಮಪತ್ನಿ. ಈಕೆಯ ಗಂಡನ ಹೆಸರು ಆಯ್ದಕ್ಕಿಯ ಮಾರಯ್ಯ. ಇವರು ಕ್ರಿಸ್ತಶಕ 1160ರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಲಕ್ಕಮ್ಮನ 25 ವಚನಗಳು ನಮಗೆ ಉಪಲಬ್ಧವಾಗಿವೆ. ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತನಾಮ ಏನು ಅಂದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎನ್ನುವಂಥದ್ದು ವಚನಗಳ ಅಂಕಿತನಾಮ. ಶೂನ್ಯ ಸಂಪಾದನೆ, ಶಾಂತಲಿಂಗ ದೇಶಿಕನ ಭೈರೇಶ್ವರ ಕಾವ್ಯ, ಕಥಾಮಣಿ, ಸೂತ್ರರತ್ನಾಕರ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಸಿದ್ಧನಂಜೇಶನ ಗುರುಚಾರಿತ್ರೆ ಇತ್ಯಾದಿ ಕೃತಿಗಳನ್ನು ಈ ದಂಪತಿಗಳು ಕೃತಿಗಳಲ್ಲಿ ಜೀವನ ವೃತ್ತಾಂತಗಳನ್ನು ದಾಖಲಿಸಲಾಗಿದೆ ಎನ್ನುವುದು. ಹೀಗೆ ಈ 4 ಜನ ವಚನಕಾರರು ಅವರು ಒಂದೊಂದು ವಚನವನ್ನು ನಾವಿಲ್ಲಿ ನೋಡೋಣ ಅಂತ. ಮೊದಲಿಗೆ ಬಸವಣ್ಣನವರ ಒಂದು ವಚನ ಏನು ಹೇಳ್ತಾರೆ ಅಂದರೆ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಅನ್ನೋ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ. ನೋಡ್ರಿ, ಹಾವು ತಿಂದವರಂದರೆ ನೀವು ಹಾವು ಕಚ್ಚಿದವರನ್ನು, ಇನ್ನೇನು ಸಾಯುವಂಥ ಸ್ಥಿತಿಯಲ್ಲಿರ್ತಾರೆ ಅಂಥವರನ್ನು ನೀವು ಮಾತಾಡಿಸೋಕೋದ್ರೆ ಅವರು ನಿಮ್ಮನ್ನು ಮಾತಾಡಿಸ್ತಾರೆ. ಗರ ಹೊಡೆದವರ ನುಡಿಸಬಹುದು, ಗರ ಅಂದರೆ ಈ ಭೂತ ಪ್ರೇತ ಅಂತ ಹೇಳ್ತೀವಿ, ಅಂಥವರು ಹೊಡೆದವರು ಕೂಡ ನೀವು ಏನಾದರೂ ಮಾತಾಡ್ಸೋಕೋದ್ರೆ ಮಾತಾಡ್ತಾರೆ. ಆದರೆ ಮುಖ್ಯವಾಗಿ ಬಸವಣ್ಣವ್ರು ಹೇಳೋಕ್ಕೆ ಹೊರಟಿದ್ದೀರೋ ಅಂದರೆ ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಸಿರಿಗರ ಅಂದರೆ ಶ್ರೀಮಂತಿಕೆಯ ಗರ, ಶ್ರೀಮಂತಿಕೆಯ ದೆವ್ವ, ಭೂತ ಬಡದಂಥವರನ್ನು ಮಾತನಾಡಿಸಲು ಸಾಧ್ಯವಿಲ್ಲ. ಅವರು ನಿಮ್ಮನ್ನು ಯಾವತ್ತೂ ಕೂಡ ಮಾತಾಡಿಸಲಿಕ್ಕೆ, ನಿಮ್ಮನ್ನು ಹತ್ತಿರ ಸುಳ್ಳಿಕ್ಕೂ ಕೂಡ ಬಿಡೋಂಗಿಲ್ಲ. ಆ ಒಂದು ಭೂತ, ಶ್ರೀಮಂತಿಕೆಯ ಭೂತ ಒಳ್ಳೆಯದಲ್ಲ ಎನ್ನುವಂಥದ್ದು ಈ ವಚನದ ಅರ್ಥ. ಅವರು ಯಾವಾಗ ಮಾತಾಡ್ತಾರೆ ಅಂದರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯುವರ. ಅವ್ರಿಗೆ ಕೂಡ ಬಡತನದ ಒಂದು ಕಷ್ಟ, ನೋವು, ನಲಿವುಗಳು ಏನು ಅನ್ನೋದು ಗೊತ್ತಾದಾಗ ಮಾತ್ರ ಈ ಮಾತುಕತೆ, ನಯ, ವಿನಯ, ಸಹಕಾರ ಇವೆಲ್ಲವೂ ಕೂಡ ಅವರಲ್ಲಿ ಬರ್ತವೆ. ಭಾಳ ಸರಳವಾದ ವಚನ ಇದು. ಹಾವು ತಿಂದವ್ರನ್ನ ಮಾತಾಡಿಸೋಕ್ಕೆ ಸಾಧ್ಯ ಇಲ್ಲ, ಹಾವು ಭೂತ ಬಡದವ್ರನ್ನ ಮಾತಾಡಿಸ್ಬೋದು. ಇದು ಹಾವು ತಿಂದವರನ್ನಂದರೆ ಹಾವು ಕಚ್ಚಿದವ್ರನ್ನ ಮಾತಾಡಿಸ್ಬೋದು, ಭೂತ ಬಡದವ್ರನ್ನ ಮಾತಾಡಿಸ್ಬೋದು, ಶ್ರೀಮಂತಿಕೆ ಭೂತ ಬಡದವ್ರನ್ನ ಮಾತಾಡಿಸೋಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ವಚನ ಅಕ್ಕಮಹಾದೇವಿಯ ಒಂದು 2ನೇ ವಚನ ಇದು. ನಿಮಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಎನ್ನುವಂಥ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೊರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಭಾಳ ಅದ್ಭುತವಾಗಿರುವಂಥ ವಚನ ಇದು. ನಾವು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜದಿರೆ ಎಂತಯ್ಯ ಅಂತ
ಹೇಗೆ? ಬೆಟ್ಟದಲ್ಲಿ ಮನೆಯ ಮಾಡಿದರೆ ಅಲ್ಲಿ ಸಹಜ ಮೃಗಗಳು, ಕಾಡು ಮೃಗಗಳು ಕಾಟ ಕಷ್ಟಗಳು ಕೊಡ್ತಾ ಇರ್ತಾವೆ. ಸಮುದ್ರದ ತಡಿಯಲ್ಲೊಂದು, ನೀವು ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನಮಗೆ ಯಾವುದೇ ನೊರೆ ತೊರೆಗಳು ಬರಬಾರ್ದು, ನೀರಿನ ಒಂದು ರಭಸ ಕೇಳಬಾರ್ದು ಅಂದರೆ ಸಾಧ್ಯ ಇಲ್ಲ. ಸಂತೆಯೊಳಗೊಂದು ಮನೆಯ ಮಾಡಿ, ನೀವು ಸಂತೆಯೊಳಗೆ ಮನೆಯ ಮಾಡಿದರೆ ಅಂದರೆ ಅಲ್ಲೆಲ್ಲ ಶಬ್ದದ ಗದ್ದಲು ಎಲ್ಲ ಇದ್ದುದು ಸಹಜ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ. ಮುಂದೆ ಏನು ಹೇಳಬೇಕಾಗಿದೆ ಅಕ್ಕಮಹಾದೇವಿಗೆ ಅಂದರೆ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಂದೆಗಳು ಸಹಜ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂಥದೇ ಯಾರೇ ಹೊಗಳಿಕೆ ನಿಂದೆಗಳು ಎರಡನ್ನೂ ಕೂಡ ನಾವು ಸ್ವೀಕರಿಸಬೇಕು. ಸ್ತುತಿ ಮತ್ತು ನಿಂದೆ. ಸ್ತುತಿ ಅಂದರೆ ಹೊಗಳುವುದು, ನಿಂದೆ ಅಂದರೆ ನಮ್ಮನ್ನು ಬೈಯುವುದು. ಅವೆರಡೂ ಬಂದರೆ ಮನದಲ್ಲಿ ನಾವು ಕೋಪವನ್ನು ತಾಳಲಾರದೆ ಸಮಾಧಾನಿಯಾಗಿರಬೇಕು. ಇದು ಅಕ್ಕಮಹಾದೇವಿಯ ಒಂದು ವಚನ. ಪ್ರತಿಯೊಬ್ಬರು ಕೂಡ ಬದುಕಿನಲ್ಲಿ ಅನುಸರಿಸಬೇಕಾದ ನಿಯಮವನ್ನು ಬಗ್ಗೆ ಇದು ಹೇಳ್ತಾಳೆ. ಇನ್ನು ರಾಮನಾಥ ಎನ್ನುವ ಅಂಕಿತನಾಮ ಇಟ್ಟುಕೊಂಡ್ರೆ ದಾಸಿಮಯ್ಯನವರ ಒಂದು ವಚನ. ಅವರು ಹೇಳ್ತಾರೆ, ಬರು ಸಟಗನ ಭಕ್ತಿ ಮತ್ತು ಭಕ್ತರ ಬಗ್ಗೆ ಇದು ಈತ ವಚನದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ಇದೊಂದು ರೂಪಕವಾಗಿ ಹೇಳಿರುವಂಥ ವಚನ ಇದು. ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯಿತು ಕಾಣ ರಾಮನಾಥ. ಬರು ಸಟಗನ ಭಕ್ತಿ ಭಾಳ ಶ್ರೇಷ್ಠವಾದವನ ಭಕ್ತಿ ಅಂಥೇಳಿ ನೀನು ಅದನ್ನು ನಿಜ ಎಂದು ನಂಬೇಡ, ದಿಟ ಎಂದು ನಂಬಬೇಡ. ಹೇಗೆ ಅಂದರೆ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು. ಮಠದೊಳಗಿನಿರುವಂಥ ಬೆಕ್ಕು ಅದರದ್ದು ಮೂಲ ಸ್ವಭಾವ ಬಿಡಂಗಿಲ್ಲ. ಅದು ಇಲಿ ಎಲ್ಲಾದರೂ ಕಾಣ್ತು ಅಂದರೆ ಹೇಗೆ ಪುಟಣೆ ನೆಗೀತದ, ಹಾಗೆ ನಾನು ದೊಡ್ಡ ವ್ಯಕ್ತಿ ಇದ್ದೀನಿ, ನಾನು ದೊಡ್ಡ ಸನ್ಯಾಸಿ ಇದ್ದೀನಿ ಅಂತ ಹೇಳಿರುವಂಥ ವ್ಯಕ್ತಿ ತನ್ನಲ್ಲಿರುವಂಥ ಅರಿಷಡ್ವರ್ಗ ಗುಣಗಳೇನಿವೆಯಲ್ಲ ಅವು ಬಿಟ್ಟಿನಿ ಅಂತ ಹೇಳ್ಕೊಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಆಸೆ, ಆಕಾಂಕ್ಷೆ, ಬಯಕೆ ಇವೆಲ್ಲವೂ ಕೂಡ ಒಂದು ವಸ್ತು, ಒಂದು ಇನ್ನೇನೋ ಕಂಡಾಗ ಆತನಲ್ಲಿರುವಂಥ ಮೂಲ ಗುಣಗಳು ಹೊರಗೆ ಬರ್ತಾವ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಭಕ್ತಿ ಎನ್ನುವಂಥ ಹೆಸರಿನಲ್ಲಿ ನಡೆಯುವಂಥ ಮೋಸ ಏನಿದೆಯಲ್ಲ, ಇದು ಭಾಳ ಒಂದು ಬೆಕ್ಕಿನ ಉದಾಹರಣೆಯನ್ನು ರೂಪಕವಾಗಿಟ್ಟುಕೊಂಡು ಹೇಳ್ತಾರೆ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟಣೆಯಾಗಿತ್ತು. ಹಾಗಾಗಿ ಮೋಸ ಮಾಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ ಎನ್ನುವಂಥದ್ದನ್ನು ಇದು ಸೂಕ್ಷ್ಮವಾಗಿ ದಾಸಿಮಯ್ಯನವರು ಹೇಳ್ತಾರೆ. ಕೊನೆಯ ಒಂದು ವಚನ ಯಾವುದು ಅಂದರೆ, ಐದಕ್ಕಿ ಲಕ್ಕಮ್ಮಂದು. ಆಕೆ ಆಸೆ ಎನ್ನುವಂಥ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾಳೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇನಯ್ಯ. ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ. ಆಸೆ, ಆಕಾಂಕ್ಷೆ, ಬಯಕೆಗಳೆಲ್ಲ ಇವೆಲ್ಲ ಅರಸರಿಗಿರ್ತವೆ, ನಮ್ಮಂಥ ಶಿವಶರಣಿಗೆ ಯಾಕಪ್ಪ ಇದು ಅಂತ ಕೇಳ್ತಾಳೆ. ರೋಷ, ಕೋಪ, ಇವೆಲ್ಲ ಅಹಂಕಾರ ಎಲ್ಲ ಯಮದೂತರಿಗೆ, ಯಮ ಧರ್ಮ ಈ ರಾಜರಿಗೆ ಇರ್ತಾವ. ನಮ್ಮಂಥ ಅಜಾತರಿಗೆ, ನಮ್ಮಂಥ ಶಿವಭಕ್ತರಿಗೆ ಇದು ಸಲ್ಲುವುದಿಲ್ಲ. ಹಾಗಾಗಿ ಮೂಟೆ ಅಕ್ಕಿ ತಂದಿರುವಂಥ ತನ್ನ ಗಂಡನಿಗೆ ಬುದ್ಧಿಯನ್ನು ಹೇಳ್ತಾಳೆ, ನಮಗೆ ಎಷ್ಟು ಬೇಕೋ ಅಷ್ಟೇ ಸಾಕು, ಹೆಚ್ಚಿನ ಆಸೆ ನಮಗೆ ಬೇಡ ಅನ್ನುವಂಥ ಒಂದು ತತ್ವ ಈ ವಚನದಲ್ಲಿದೆ. ಈ ಸಕ್ಕಿ ಆಸೆ ನಿಮಗೆ ಹೇಗೆ ಬಂತು ಮಾರಾಯ ಅಂತ, ಇದು ಈಶ್ವರನಿಗೆ ಒಪ್ಪುವುದಿಲ್ಲ ಇದು. ಹಾಗಾಗಿ ಇದನ್ನು ನೀನು ಎಲ್ಲಿಂದ ತಂದಿದೆಯೋ ಅಲ್ಲೇ ಇಟ್ಟು ಬರಲು ಆಕೆ ಹೇಳ್ತಾಳೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಇದು ದೂರು ಮಾರಯ್ಯ ಅಂತ. ನೋಡ್ರಿ, ಆಸೆ ಅಳಿದು ಬದುಕುವಂಥ ಬದುಕನ್ನು ಶರಣರು ನಮಗೆ ಕಲಿಸಿಕೊಟ್ರು ಎನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಹೀಗೆ ಈ 4 ವಚನಗಳು, ಒಂದು ಬಸವಣ್ಣನವರ ಈ ಶ್ರೀಮಂತಿಕೆ ಬಗ್ಗೆ ಹೇಳುವಂಥ ಒಂದು ವಚನ, ಅಕ್ಕಮಹಾದೇವಿಯ ಒಂದು ಲೋಕದಲ್ಲಿ ಹುಟ್ಟಿದ ಬಳಿಕ ಯಾವ ರೀತಿ ಬದುಕಬೇಕು ಎನ್ನುವಂಥ ವಚನ, ಆಮೇಲೆ ದಾಸಿಮಯ್ಯನವರು ಭಕ್ತ ಮತ್ತು ಭಕ್ತಿ ಎನ್ನುವಂಥ ಹಿನ್ನೆಲೆ ನಡೆಯುವಂಥ ಮೋಸದ ಬಗ್ಗೆ ಹೇಳುವಂಥ ವಚನ, ಈ 4ನೆಯದು ಆಸೆ, ಆಕಾಂಕ್ಷೆಗಳು ಶಿವಶರಣರಿಗೆ ಇರಬಾರದು ಎನ್ನುವಂಥ ವಚನ. ಈ ವಚನಗಳನ್ನು ನಾವು ಇವತ್ತಿನ ಕ್ಲಾಸಿನಲ್ಲಿ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರ.